ಮನೇಲಿ ಹೆಣ್ಮಕ್ಳು ಕೇವಲ ದರ್ಶನ್ ಅವ್ರ ಮನೇಲಿ ಮಾತ್ರ ಅಲ್ಲ, ಪುನೀತ್ ರಾಜ್ಕುಮಾರ್ ಅವ್ರ ಮನೇಲೂ ಇದ್ದಾರೆ, ಯಶ್ ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ. ಮೆಸೇಜ್ಗಳು ಅಶ್ಲೀಲವಾಗಿ ಬಹುತೇಕ ಎಲ್ರಿಗೂ ಬರುತ್ತೆ. ಅದಕ್ಕೆ ಹಿಂಗ್ ರಿಯಾಕ್ಟ್ ಮಾಡೋದು ಅವಶ್ಯಕತೆ ಇತ್ತ ಅಂತ. ರಾಜ್ಕುಮಾರ್ ಫ್ಯಾಮಿಲಿ ಅವ್ರ ಬಗ್ಗೆ ಇವಾಗ ಹೇಳಿದ್ರು ಅವರು. ಇದೇ ಯುವರಾಜ್ ಕುಮಾರ್ ಸರ್ದು ಒಂದು ಇಶ್ಯೂ ಆಯಿತು, ಸ್ವಂತ ಹೆಂಡತಿಗೆ ಮೋಸ ಮಾಡಿ ಇನ್ನೊಬ್ರು ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅಂತ. ಅದು ವಿತ್ ಆಡಿಯೋ ಲೀಕ್ ಆಗಿದೆ. ಸೊ ಆ ಒಂದು ಮ್ಯಾಟರ್ನ ಏನ್ ಮಾಡ್ತಾರೆ, ಅಲ್ಲೇ ಮುಚ್ಚಾಕ್ತಾರೆ. ಬಟ್ ಫ್ಯಾನ್ಸ್ ಲೈಕ್ ಅವರು ಅಥವಾ ಅವ್ರ ಕುಟುಂಬದವರು ಯಾರ ಮೇಲೂ ಹಲ್ಲೆ ಮಾಡಿದ್ರು ಅಥವಾ ಯಾರನ್ನೋ ಕೊಲೆ ಮಾಡ್ಲಿಕ್ಕೆ ಹೋದ್ರು, ಹಿಂಗ ಆರೋಪ ಬಂದಿಲ್ಲ. ಡಿಫರೆನ್ಸ್. ನಾನು ಎರಡನ್ನೂ ನೀವು ಹೇಳ್ದಾಗೇನೆ ಪ್ರತ್ಯೇಕ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಅಂತಲೇ ಗಮನಿಸಿ ಹೇಳ್ತಾ ಇದ್ದೀನಿ. ಬಟ್ ಅಲ್ಲಿ ಬಂದಿದ್ದು ವೈಯಕ್ತಿಕವಾದ ಸಂಸಾರಿಕ ವಿಚಾರದಲ್ಲಿ ಕಲಹ. ಬಟ್ ಹೊಡೆದ್ರು ಅಂತಾಗ್ಲಿ, ಕೈ ಮಾಡಿದ್ರು ಅಂತಾಗ್ಲಿ, ಅಟ್ಯಾಕ್ ಮಾಡಿದ್ರು ಅಂತಾಗ್ಲಿ ಬರ್ಲಿಲ್ಲ. ಡಿಫರೆನ್ಸ್ ಅಷ್ಟೇ. ಇದ್ದಿದ್ರೆ ಎಲ್ಲೋ ಆಚೆ ಹೋಗಿ ಸುಪಾರಿ ಕೊಟ್ಟಿ ಮಾಡಿಸ್ಬೋದಿತ್ತು. ಅವ್ರಿಗೆ ಆ ಮೆಂಟಾಲಿಟಿ ಇರ್ಲಿಲ್ಲ. ಪಟ್ಟಂಗೆರೆ ಶೆಡ್ ಅವ್ರ ಮನೆ ಅಲ್ಲ, ಕರ್ದಿ ಬುದ್ಧಿವಾದ ಹೇಳಕ್ಕೆ ಅವ್ರು ಮಾಡಿದಾರ, ಅದು ನಮ್ಗೆ ಗೊತ್ತಿಲ್ಲ. ಅಲ್ಲಿ ಏನಾಗಿದೆ ಇನ್ಸಿಡೆಂಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಬರೀ ಲೈಕ್ ಚಾನೆಲ್ ಅಲ್ಲಿ ಅಂತೆ ಕಂತೆ ಅಂತ ಮಾತ್ರ ಹೇಳ್ತಾರೆ. ಯಾರು ಸುಪ್ರೀಂ ಕೋರ್ಟ್ ಇದೆ ಮೇಡಮ್, ಲೆವೆಲ್ ದಾಟ್ಬಿಟ್ಟಿದೆ ಇದು. ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ ಆಗ್ಲಿ ನಾವ್ ಯಾರು ಅಪೋಸಿಟ್ ಆಗಿ ನಾವು ಮಾತಾಡಲ್ಲ. ನಾವು ಅದಕ್ಕೆ ಬದ್ವಾಗಿರ್ತೀವಿ, ನ್ಯಾಯ ಏನ್ ಕೊಡ್ತಾರೆ ಅಂತ. ನೀವು ಮಾತಾಡಲ್ಲ, ಅಪ್ರಿಶಿಯೇಟೆಡ್. ಬಟ್ ಒಂದು ಫೋಟೋ ವೈರಲ್ ಆಗುತ್ತೆ. 5 ಜನ ಲಾಯರ್ಗಳು, ಅಡ್ವೊಕೇಟ್ಗಳು ಯಾರು ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಅವರ ವಿರುದ್ಧವಾಗಿ ಸರ್ಕಾರದ ಪರವಾಗಿ ಆರ್ಗ್ಯೂ ಮಾಡಿದ್ರು, ಇದಕ್ಕೆ ಯಾರಾದ್ರೂ ಉತ್ತರ ಕೊಡ್ಬೋದು. ಆ ಲಾಯರ್ಗಳ ಫೋಟೋ ಕೆಳಗಡೆ ಬರ್ತಿರುವ ಅಶ್ಲೀಲ ಪದಗಳು, ಅದನ್ನ ನಾನು ಆನರ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕಾಮೆಂಟ್ಗಳು ಕೂಡ ದರ್ಶನ್ ಅವರ DP ಇರುವ ಪ್ರೊಫೈಲ್ ನಲ್ಲಿ ಡಿ ಬಾಸ್ ಫ್ಯಾನ್ಸ್ ಅಂತ ಇರುವ ಪೇಜಸ್ ಗಳಲ್ಲಿ ಬರ್ತಾ ಇದ್ರೆ, ಅಂದ್ರೆ ಇಲ್ಲಿ ಅಡ್ವೊಕೇಟ್ಗಳಿಗೂ ನಾವು ಮರ್ಯಾದೆ ಕೊಡಲ್ಲ, ಸುಪ್ರೀಂ ಕೋರ್ಟ್ಗೂ ನಾವು ಮರ್ಯಾದೆ ಕೊಡಲ್ಲ. ಬಾಸ್ ಈಸ್ ಬಾಸ್, ಬೇರೆ ಯಾರು ನಮಗ್ ಬೇಕಾಗಿಲ್ಲ. ಈ ಲೆವೆಲ್ ಆಟಿಟ್ಯೂಡ್ ಜನಕ್ಕೆಲ್ಲ ಗೊತ್ತು ನಿಮ್ಮ ಆಟಗಳು ಏನು ಅಂತ. ಮೇಡಮ್ ಈಗ ಬಾಸ್ದು ಹಾಕಿದ ತಕ್ಷಣ ಫೋಟೋ ಅದು ಯಾರು ಬೇಕಾದ್ರೂ ಹಾಕೋಬಹುದು. ಈಗ ಏನು ಅಭಿಮಾನಿಗಳು ಹಾಕಿದಾರೆ ಅಂತ ಅನ್ನೋದಲ್ಲ, ಯಾರು ಬೇಕಾದ್ರೂ ಹಾಕೋಬಹುದು. ನೀವು ಹಾಕ್ಬೋದು, ನಾವು ಹಾಕ್ಬೋದು. ಈಗ ಮಾಡಿದ ತಕ್ಷಣ ಕಮೆಂಟ್ ಯಾರು ಕೆಟ್ಟದಾಗ ಕಮೆಂಟ್ ಹಾಕಿದಾರೆ ಅಂದ ತಕ್ಷಣ ಅದು ಡಿ ಬಾಸ್ ಫ್ಯಾನ್ಸ್ ಹಾಕಿದಾರೆ ಅನ್ನೋದು ತಪ್ಪು. ಹೆಂಗ್ ಕಂಡಿಡಿಯಪ್ಪ ಇವ್ರು ದರ್ಶನ್ ಅವರ ಅಭಿಮಾನಿಗಳು, ಇವರಲ್ಲ ಹೆಂಗ್ ಕಂಡಿಡಿಯ? ಮೇಡಮ್ ಈಗ ನಾವೆಲ್ಲ ಅಭಿಮಾನಿಗಳೇ, ನಾವ್ಯಾಕೆ ಕಮೆಂಟ್ಸ್ಗಳು ಹಾಕಲ್ಲ? ಯಾಕಂದ್ರೆ ನಾವು ಎಲ್ಲ ನೋಡ್ತೀವಿ. ಅವ್ರಿಗೆ ಅವ್ರ ಅಭಿಮಾನಿ ಆಗಿದ ತಕ್ಷಣ ಹೋಗ್ಬಿಟ್ಟು ನಾವು ಕೆಟ್ಟದಾಗೆಲ್ಲ ಮಾಡಕ್ ಹೋಗಲ್ಲ. ಮಾಡ್ಬೋದು. ಹಂಗಾದ್ರೆ ಕೆಟ್ಟದಾಗ ಕಾಮೆಂಟ್ ಮಾಡ್ತಿರುವವರು ಯಾರು? ಈಗ ಟ್ರೋಲ್ ಪೇಜಸ್ ಇದೆ, ಓಕೆ, ಟ್ರೋಲ್ ಪೇಜಸ್ ಇದೆ, ಕೆಟ್ಟದಾಗೆ ಇದು ಮಾಡ್ತಾರೆ ಟ್ರೋಲು. ಈಗ ಅವ್ರು ಯಾರು ಅಂತ ಕಂಡಿಡಿತೀರಾ? ಈಗ ನನ್ನ ಫೋಟೋನ ಹಾಕೊಂಡು ಟ್ರೋಲ್ ಮಾಡ್ಬೋದು DPಲಿ. ಈಗ ನಾನೇ ಮಾಡಿದೀನಿ ಅಂತ ಅಲ್ಲಿ ಇದು ಮಾಡಕ್ಕಾಗುತ್ತಾ? ಆಗ ಅದೇ ತರ ಅವ್ರದ್ದು ಫೋಟೋ ಹಾಕೊಂಡು ಮಾಡಿರೋದು ಅದಲ್ಲ. ಅವ್ರ ದರ್ಶನ್ ಅವ್ರ ಅಭಿಮಾನಿಗಳಲ್ಲದೆ ಹೋದ್ರೆ ಅವ್ರು ಯಾಕೆ ದರ್ಶನ್ ಫೋಟೋ ಹಾಕೊಳ್ತಾರೆ? ಅಷ್ಟೇ ಮೇಡಮ್. ಇವಾಗ ಏನಂದ್ರೆ ಇವಾಗ ನಮ್ ಬಾಸ್ ಕಂಡ್ರೆ ಆಲ್ಮೋಸ್ಟ್ ಯಾರಿಗೂ ಆಗಲ್ಲ ಮೇಡಮ್. ಯಾರಿಗಾಗತ್ತೆ? ಒಳ್ಳೆ ತರ ಕಂಡ್ರೆ ಯಾರಿಗಾಗತ್ತೆ? ಯಾರಿಗೂ ಆಗಲ್ಲ. ಆ ರೀತಿ ಇವಾಗ ಬೇರೆಯವರೇನೆ ಇವಾಗ ಅವ್ರಿಗೆ ಆಗದೆ ಇರೋರು ಫೋಟೋ ಹಾಕೊಂಡು ಮಾಡಿರ್ಬೋದು. ಅದಕ್ಕೆ ಅವ್ರನ್ನ ಕಣ್ಣಿಡಿಯಕ್ಕೆ ಅಂತಲೇ ಸೈಗೋ ಕ್ರೈಮ್ ಇದೆ, ಎಲ್ಲ ಇದೆ, ಮತ್ತೊಂದಿದೆ. ಅವ್ರು ಹಿಡಿತಾರೆ ಮೇಡಮ್ ಅಷ್ಟೇ. ಸುಮ್ಮನೆ ಹೇಳೋದು. ದರ್ಶನ್ ಅವರ ಅಫಿಷಿಯಲ್ ಫ್ಯಾನ್ ಪೇಜ್ ಒಂದೇ ಒಂದು ಪೋಸ್ಟ್ ಅನ್ನ ಮಾಡಿದ್ ಬಿಟ್ರೆ, ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳ ಸಂಘ ಯಾವ್ದು ಅಫಿಷಿಯಲ್ ಇದೆ, ನಾವಲ್ಲ ಅವರು ಅನ್ನೋದನ್ನ ಒಂದೇ ಒಂದು ಪೋಸ್ಟ್ ಮಾಡಿದನ್ನ ಬಿಟ್ರೆ, ದರ್ಶನ್ ಅವರ ಆಕ್ಚುಯಲ್ ಅಭಿಮಾನಿಗಳಾಗ್ಲಿ ದರ್ಶನ್ ಅವರಾಗ್ಲಿ ಎಲ್ಲೂ ಕ್ಲಾರಿಫಿಕೇಶನ್ ಕೊಡ್ಲೇ ಇಲ್ಲ. ಹಿಂಗೆಲ್ಲ ಕೆಟ್ಟದಾಗ ಮಾತಾಡಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಬೇಡಿ ಅಂತ ಹೇಳಿ ತಪ್ಪಲ್ಲ. ದರ್ಶನ್ ಅವ್ರಿಗೆ ಆಕ್ಚುಲಿ ಫಸ್ಟ್ ಟೈಮ್ ಆಚೆ ಕಳಿಸ್ಬೇಕಾದ್ರೆ ಕೋರ್ಟ್ ಇಂದ ಇದು ಬಂದಿತ್ತು, ಆಚೆ ಎಲ್ಲೂ ಕೂಡ ನೀವು ಕಾಣಿಸ್ಕೋಬಾರ್ದು, ಮಾತಾಡಬಾರ್ದು ಅಂತ. ಆ ಕಾರಣದಿಂದ ಮೇ ಬಿ ಬಾಸ್ ಹೇಳ್ದೆ ಇರ್ಬೋದು ಫ್ಯಾನ್ಸ್ಗೆ. ಇನ್ನೂ ಒಂದು ಹೆಂಗ್ ಗೊತ್ತಾಗುತ್ತೆ ಡಿ ಬಾಸ್ ಅಭಿಮಾನಿನೇ ಮೆಸೇಜ್ ಮಾಡೋರೆ ಅಂತ ಎಕ್ಸಾಂಪಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ರು, ಅದ್ರಲ್ಲಿ 4 ಜನ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್, ಸುದೀಪ್ ಫ್ಯಾನ್ಸ್. ಅದು ಪ್ರೂವ್ ಆಗಿದೆ. ಟಿವಿ ಚಾನಲ್ ನಮ್ ಚಾನಲ್ ಅಂತೂ ಬಂದಿಲ್ಲ, ನಾವೇ ನೋಡಿದೀವಿ. ಯಾವ ಚಾನಲ್ ಹೇಳ್ಬಿಡಿ ಮೇಡಮ್ ಹೆಸರು? ನಾವ್ ಆಕ್ಚುಲಿ ಬೇರೆ ಚಾನಲ್ಗಳ ಹೆಸರು ತಗೊಳಂಗಿಲ್ಲ, ಬಟ್ ಹೇಳಿ ಯಾವ ಚಾನಲ್ ಅಲ್ಲಿ. ಯಾಕಂದ್ರೆ ಸುಮ್ನೆ ಏನ್ ಹೇಳ್ತಾರೆ, ಗಾಳಿಲ್ ಗುಂಡು ಹೊಡೆದಂಗ್ ಆಗ್ಬಾರ್ದು. ಇಲ್ಲ, ಇದು ಖಂಡಿತವಾಗೂ ನಾನೇ ಟಿವಿ ಬಂದಿದ್ದ, ಟಿವಿಲ್ ಬಂದಿದ್ದ, ನ್ಯೂಸ್ ಚಾನಲ್ ಅಲ್ಲಿ ಸುದೀಪ್ ಅಭಿಮಾನಿ, ಯಶ್ ಅಭಿಮಾನಿ ಅಂತ ಹೇಳಿ, ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿ, 3 ಜನದ ನಾನೇ ನೋಡಿದೀನಿ ಕಣ್ಣಾರೆ. ಇದು ಅಲ್ಲ ಅನ್ನೋದು ಪ್ರೂವ್ ಮಾಡಿದ್ರೆ ನಾವು ಮಾಡಿ ಯಾರಿಗಾರ ಬಿಡ್ತೀರಿ ಇಂತ ಬುರುಡೇನ ಬಂದ್ ನನ್ನ ಹತ್ರ. ದರ್ಶನ್ ಅವ್ರು ಅಲ್ವಂತೆ, ದರ್ಶನ್ ಅವ್ರು ಬೈಯಲ್ವಂತೆ, ದರ್ಶನ್ ಅವ್ರ ಅಭಿಮಾನಿಗಳು ಕೆಟ್ಟ ಪದ ಬಳಕೆ ಮಾಡಲ್ವಂತೆ. ಮೇಡಮ್, ನಾನು ದರ್ಶನ್ ಅವರ ಅಭಿಮಾನಿಗಳಿಗೆ ನನ್ನ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ. ಅಂಧಾಭಿಮಾನ ಇರಬಾರ್ದು, ಅಭಿಮಾನ ಇರಲಿ. ಖಂಡಿತವಾಗ್ಲೂ ಒಬ್ಬ ಮಹಿಳೆಯರ ಬಗ್ಗೆ ಕೆಟ್ಟದಾಗ ಮಾತಾಡುವಂಥದ್ದು, ಆಮೇಲೆ ಯಾವುದೋ ಒಂದು ಕಮೆಂಟ್ಸ್ಗೆ ಒಂದು ಮರ್ಡರ್ ಮಾಡುವಂಥದ್ದು, ಇದೆಲ್ಲ ಕೂಡ ಯಾರು ಕೂಡ ಸಹಿಸುವಂಥದ್ದಲ್ಲ. ಕಾನೂನು ಎಲ್ರಿಗೂ ಕೂಡ ದೊಡ್ಡದು. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಕಾನೂನು ಏನು ಹೇಳ್ತದೆ, ತಪ್ಪು ಮಾಡಾಗಿದೆ,
ಕಾನೂನು ಹೇಳ್ತದೆ, ಅದಕ್ಕೆಲ್ಲರೂ ಕೂಡ ತಲೆಬಾಗಬೇಕು. ಅಭಿಮಾನಿಗಳು ಈಗ ಹೇಳ್ದಂಗೆ ನಮ್ಮ ಸ್ನೇಹಿತರು ಹೇಳ್ದಾಗೆ ಕೆಲವರು ಅಭಿಮಾನಿಗಳೇ ಮಾತಾಡ್ತಾರೆ, ಕೆಲವರು ಅಭಿಮಾನಿಗಳ ಹೆಸರಿನಲ್ಲಿ ಬೇರೆಯವರು ಕೂಡ ಮಾಡ್ಬೋದು. ಇದಕ್ಕೆ ಅದನ್ನ ಕಂಟ್ರೋಲ್ ಮಾಡಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಒಬ್ಬ ನಟ. ನಾನು ದರ್ಶನ್ ಅನ್ನೋದನ್ನ ಪಕ್ಕಕ್ಕಿಟ್ಟು ಕೇಳ್ತಿದ್ದೀನಿ ಸರ್. ಎಲ್ಲೋ ಒಂದ್ ಕಡೆ ನನ್ನ ಅಭಿಮಾನಿಗಳು ನನ್ನ ಹೆಸರಿಟ್ಕೊಂಡು ಅಥವಾ ನನ್ನ ಅಭಿಮಾನಿಗಳು ಅಂತ ಹೆಸರಿಟ್ಕೊಂಡು ಈ ರೀತಿ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋ ದಾಯಿತ್ವ ಜವಾಬ್ದಾರಿ ಮಾಡ್ಬೇಕಿತ್ತು. ನೀವು ಹೇಳಿದ್ರಲ್ಲ, ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಅವ್ರು ಎಲ್ಲರೂ ಕೂಡ ಓಪನ್ ಆಗಿ ಬರ್ಲಿಕ್ಕಾಗ್ಲಿಲ್ಲ, ಮಾತಾಡ್ಲಿಕ್ಕಾಗ್ಲಿಲ್ಲ ಅಂತ. ಇಲ್ಲ, ಯಾಕೆ ಥೈಲ್ಯಾಂಡ್ಗೆ ಹೋಗಿ ಮೋಜು ಮಸ್ತಿ ಎಲ್ಲವೂ ಕೂಡ ಮಾಡಿದ್ದಾರೆ, ಅವೆಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಾವೆ. ಖಂಡಿತವಾಗ್ಲೂ ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಕೊಂಡು ಅವರ ಫ್ಯಾನ್ಸ್ಗಾಗಲಿ ಸಾರ್ವಜನಿಕರಿಗಾಗಲಿ ಅವ್ರ ಸಿನಿಮಾ ನೋಡೋ ಎಲ್ರಿಗೂ ಕೂಡ ಒಂದು ಮೆಸೇಜ್ ಕೊಡಬೇಕಾಗಿತ್ತು. ಯಾರೂ ಕೂಡ ನಾನು ಕಷ್ಟ ಕಾಲದಲ್ಲಿದ್ದೀನಿ, ಈ ಸಂದರ್ಭದಲ್ಲಿ ನಮಗೆ ಏನು ಪ್ರಾರ್ಥನೆ ಮಾಡಿ, ಅಭಿಮಾನಿಗಳು ಯಾವುದೋ ದೇವ್ರ ಪ್ರಾರ್ಥನೆ ಮಾಡೋದೋ ಬ್ಲೆಸ್ ಮಾಡೋದೋ ಇಲ್ಲ ಬೇಗ ಬರಲಿ ನಮ್ಮ ಯಾರು ನಮ್ಮ ಹೀರೋ ನಮ್ಮ ಬಾಸ್ ಅಂತಕ್ಕಂಥದ್ದು ಇರಲಿ. ಆದರೆ ಅದನ್ನ ಬೇರೆ ರೀತಿ ಯಾರು ಕೂಡ ಈ ನಾಗರಿಕ ಸಮಾಜದಲ್ಲಿ ಪ್ರಶ್ನೆ ಮಾಡಂಗೆ ಇಲ್ವಾ? ಅವಾಗ ಅವ್ರು ಹೇಳಿದ್ರು ಆರೋಪಿ ಅಪರಾಧಿ ಅಲ್ಲ ಅಂತ. ಓಕೆ, ಅವರ ಆರೋಪಿನೇ ಆಗಿರ್ಲಿ, ಬಟ್ ಹೈಕೋರ್ಟ್ ಆರ್ಡರ್ ಬಂದು ಜೈಲಲ್ಲಿ ಇದ್ದಾಗ ಬೇರೆ ರೌಡಿ ಶೀಟರ್ಗಳ ಜೊತೆ ಕೂತ್ಕೊಂಡು ಸಿಗರೇಟ್ ಇಟ್ಕೊಂಡಿರೋ ಫೋಟೋ ಕ್ಲಿಪ್ಪಿಂಗ್ಸ್ ಕೂಡ ಆಚೆ ಬಂದಿತ್ತು. ಅವ್ರ ಅಪರಾಧಿ ಅಲ್ಲ, ನಮ್ಗೆ ಅದು ಗೊತ್ತಿಲ್ಲ ಇನ್ನು. ಆಯ್ತು, ನೀವು ಹೇಳಿದಾಗ ಒಪ್ಕೋತೀನಿ, ಆರೋಪಿ ಅಲ್ವಾ? ಆರೋಪಿ ಆಗಿದ್ರು ಕೂಡ ಕಾನೂನಿನ ಪ್ರಕಾರ ಅವ್ರು ಇರೋದೇ ಜೈಲಲ್ಲಿ ಇದ್ಕೊಂಡು ಆ ಕೆಲಸ ಮಾಡೋ ಸರಿನಾ ತಪ್ಪ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಜೊತೆಗೆ ಅವರು ಹೈಕೋರ್ಟಿಂದ ಆಚೆ ಬೇಲ್ಗೆ ಅಪ್ಲೈ ಮಾಡಿದಾಗ ಅವ್ರು ಹೇಳಿದ್ರು ನಂಗೆ ಬೆನ್ನು ಆಪರೇಷನ್ ಇದೆ, ಬಂದು ರೆಡಿ ಮಾಡಿಸ್ಕೋಬೇಕು ಅಂತ. ಆಚೆ ಬಂದು ಅವ್ರು ಏನು ಮಾಡಿದ್ರು? ಆಪರೇಷನ್ ಮಾಡಿಸ್ಕೊಂಡ್ರ? ಇಲ್ಲ. ಅಲ್ಲಿವರೆಗೂ ಕುಣ್ತಾ ಇದ್ದಂತಹ ವ್ಯಕ್ತಿನ ನಾವು ತಪ್ಪು ಸುಳ್ಳು ನಾಟಕ ಮೋಸ ಅಂತ ಹೇಳ್ತಿಲ್ಲ, ನಾನು ನೋಡಿದ್ದೀನಿ, ಹೇಳ್ತಾ ಇದ್ದೀನಿ. ಆಚೆ ಬಂದ್ಮೇಲೆ ಅವ್ರು ಏನು ಮಾಡಿದ್ರು? ಆಪರೇಷನ್ ಮಾಡಿಸ್ಕೊಂಡ್ರ? ಇಲ್ಲ. ಹಾಸ್ಪಿಟಲ್ 1-2 ದಿನ ಟ್ರೀಟ್ಮೆಂಟ್ ತೊಗೊಂಡ್ರು. ಅದಾದ ನಂತರ ಥೈಲ್ಯಾಂಡ್ ಎಂಜಾಯ್ಮೆಂಟ್ ಮಾಡಿದ್ರು, ಮೋಜು ಮಸ್ತಿ ಮಾಡಿದ್ರು, ಎಲ್ಲ ಕಡೆ ಖುಷಿಯಾಗೇ ಇದ್ರಲ್ವಾ? ಈ ನಾವು ಅಭಿಮಾನಿಗಳು ಏನು ತಗೋಬೇಕು? ನಮ್ಮಂಥ ಯೂತ್ಸು ಸಂಗೊಳ್ಳಿ ರಾಯಣ್ಣ ಫಿಲಮ್, ಕುರುಕ್ಷೇತ್ರ ಫಿಲಮ್, ಆ ಫಿಲಮ್ ನೋಡಿ ಅವ್ರ ಥರ ಆಗಬೇಕು, ಒಂದು ಇನ್ಸ್ಪಿರೇಷನ್ ಇಟ್ಕೋಬೇಕು. ಅದೇ ವ್ಯಕ್ತಿ ಈ ಥರ ಮಾಡಿದ್ರೆ ಅದೇ ನಮ್ಮ ಫ್ಯಾನ್ಸ್ ಅಥವಾ ನಮ್ಮಂಥ ಯೂತ್ಸು ನಾವು ಏನು ಕಲಿಬೇಕು, ಏನು ನೋಡೋದು ಅಳವಡಿಸ್ಕೋಬೇಕು ನಾವು. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ದರ್ಶನ್ ಅವ್ರ ಅಭಿಮಾನಿಗಳು ಅಲ್ವಂತೆ? ಖಂಡಿತವಾಗಿ ಹೌದು. ಕೆಟ್ಟದಾಗ ಮಾಡ್ತಾ ಇರೋರು ಎಲ್ಲರೂ ಕೂಡ ದರ್ಶನ್ ಅವರ ಅಭಿಮಾನಿಗಳು. ಇನ್ನು ಮಿಕ್ಕದವ್ರು ಎಲ್ಲರೂ ಕೂಡ ಬಹಳ ಸತ್ಯವಂತರು, ಬಹಳ ಪ್ರಾಮಾಣಿಕರು ಅನ್ನೋ ಥರದಲ್ಲಿ ತಾವು ಹೇಳ್ತಾ ಇದ್ದೀರಿ. ದರ್ಶನ್ ಅವರ ಅಭಿಮಾನಿಗಳು ಮಾತ್ರ ಈ ಥರ ಮಾಡ್ತಾರೆ, ದರ್ಶನ್ ಅವರ ಅಭಿಮಾನಿಗಳು ಮಾತ್ರ ಕೆಟ್ಟದಾಗ ಬಿಂಬಿಸ್ತಾರೆ. ಹೆಣ್ಣು ಮಕ್ಕಳ ನಿಂದನೆಗಾಗಿ ಯಾರೇ ಮಾಡಿದ್ರು ಕೂಡ ತಪ್ಪು. ಅದನ್ನ ದರ್ಶನ್ ಅವ್ರ ಅಭಿಮಾನಿಗಳು, ದರ್ಶನ್ ಅವರಾದ್ರೂ ಹೇಳ್ಕೊಂಡ್ ಕೊಟ್ಟಿರೋದು ಒಂದೇ, ನೋಡ್ರಪ್ಪ ಯಾರಿಗೂ ತಲೆ ಹೊಡಿಬೇಡ್ರಿ, ತಲೆ ಹಿಡಿಬೇಡ್ರಿ ಅಂತ ಅಂದ್ಬಿಟ್ಟು. ಸೊ ಅದೇ ಕೆಲಸನೇ ಮಾಡ್ತಾ ಇರೋದು ಅಭಿಮಾನಿಗಳು. ಯಾರ ತಲೆನೂ ಹೊಡಿತಾ ಇಲ್ಲ, ಯಾರ ತಲೆನೂ ಹಿಡಿತಾ ಇಲ್ಲ, ಮತ್ತೆ ಯಾವುದೇ ಹೆಣ್ಣಿಗೆ ನಿಂದನೆ ಮಾಡ್ತಾ ಇಲ್ಲ. ಇಲ್ಲಿ ಹೆಣ್ಣು ನಿಂದಕರು ಯಾರಿದ್ದಾರೆ ಅವ್ರಿಗೆ ಸರಿಯಾಗಿ ಆಗ್ತಾ ಇದೆ ಪಾಠ. ಇದಕ್ಕೆ ಆಲ್ ಓವರ್ ಇಂಡಿಯಾ ಬೇರೆ ಒಬ್ಬ ನಟನ ಅಭಿಮಾನಿಗಳ ಮೇಲೆ ಈ ರೀತಿ ಅಶ್ಲೀಲವಾಗಿ ಕಾಮೆಂಟ್ಗಳು ಮಾಡೋದು, ಅಶ್ಲೀಲವಾಗಿ ಬಿಹೇವ್ ಮಾಡುವಂತಹ ಆರೋಪ ಒಬ್ಬ ನಟ ಅಥವಾ ನಟಿ ಯಾರ ಮೇಲೆ ಬಂದಿದೆ? ದರ್ಶನ್ ಅವ್ರ ಮೇಲೆನೆ. ಯಾಕೆ ದರ್ಶನ್ ಅವ್ರ ಮೇಲೆನೆ ಬರ್ತಾ ಇದೆ ಅಂತಂದ್ರೆ ನಾನು ಹೇಳಿದ್ನಲ್ಲ, ನಿಮ್ಮ ವೈಯಕ್ತಿಕ ಅನುಭವದಲ್ಲಿ ಬಂದ ಹಾಗೆ ಬೇರೆ ಯಾವ ನಟ ಅಥವಾ ನಟಿಯರ ಅಭಿಮಾನಿಗಳು ಹಿಂಗ್ ಬಿಹೇವ್ ಮಾಡಿದ್ರು ಒಂದು ಉದಾಹರಣೆ ಸಮೇತ? ಮೇಡಮ್, ಸುಮಾರು ಜನ ಇಲ್ಲಿ ಏನಾಗ್ತಾ ಇದೆ, ನಾನು ಹೇಳಿದ್ನಲ್ಲ, ಮೋದಿ ಅವ್ರದ್ದು ಫೋಟೋ ಇಟ್ಕೊಂಡ್ಬಿಟ್ಟು ನಾನು ಹಾಕಿದ ತಕ್ಷಣ ನಾನು ಮೋದಿ ಅವರ ಫ್ಯಾನ್ಸ್ ಅಲ್ಲ, ನೋಡಿ ನಾನೊಬ್ಬ ದರ್ಶನ್ ರವರ ಅಭಿಮಾನಿಯಾಗಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇಲ್ಲಿ ಅನಾಚಾರ ಅತ್ಯಾಚಾರಗಳು ಹಾಗೆ ಸಾಯ್ತಾ ಇದೆ. ದಿನದಿಂದ ದಿನಕ್ಕೆ ರೇಪ್ ಅಟೆಂಪ್ಟ್ ಇನ್ನೊಂದು ಮತ್ತೊಂದು ಮಗದೊಂದು 1000 ಆಗ್ತಾ ಇದೆ. ಅದನ್ನ ಬಿಟ್ಟು ಮಾತೆತ್ತಿದ್ರೆ ದರ್ಶನ್ ಅವ್ರ ಹಂಗಂದ್ರು, ದರ್ಶನ್ ಅವ್ರ ಹಿಂಗಂದ್ರು, ದರ್ಶನ್ ಅವ್ರ ಅಭಿಮಾನಿಗಳು ಹಂಗ್ ಮಾಡಿದ್ರು, ದರ್ಶನ್ ಅವ್ರ ಅಭಿಮಾನಿಗಳು ಹಿಂಗ್ ಮಾಡಿದ್ರು. ಧರ್ಮಸ್ಥಳದಲ್ಲಿ SIT ತನಿಖೆ ಇನ್ನೂ ಕೂಡ ನಡೀತಲೇ ಇದೆ. ಆದ್ರೆ ಮುರಳಿ ಅಂತ ನನ್ನ ಹೆಸರು, ನಾನು ಕೂಡ ಜರ್ನಲಿಸ್ಟೇನೆ, ಮುರಳಿ ಅಂತ. ಮುರಳಿ ಆದ್ರೆ ನಮ್ಮ ರಿಪಬ್ಲಿಕ್ ಕನ್ನಡದ, ನಾನು ಬೇರೆ ಚಾನೆಲ್ ಉದಾಹರಣೆ ತಗೊಳ್ಳಿಲ್ಲ, ನಮ್ಮ ರಿಪಬ್ಲಿಕ್ ಕನ್ನಡದ 4 ಜನ ರಿಪೋರ್ಟರ್ಸ್, 4 ಜನ ಕ್ಯಾಮ್ರಾಮೆನ್ಸ್ ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟು 15 ದಿನ ಆಯ್ತು. ಎಷ್ಟು ಹೇಳಿ? 15 ದಿನ ವಾಪಸ್ ಬಂದಿಲ್ಲ. ಯಾಕಂದ್ರೆ ಅಲ್ಲಿಂದ ನಾನ್ ಸ್ಟಾಪ್ ಕವರೇಜ್ ಆಗ್ತಾ ಇದೆ. ಬಿಟ್ಟಿಲ್ಲ ಧರ್ಮಸ್ಥಳ. ಯಾಕೆ ಸುಳ್ಳು ಹೇಳ್ತೀರಿ? ಯಾಕೆ ಸುಳ್ಳು ಹೇಳ್ತೀರಿ? ಎಲ್ಲಿ ಬಿಟ್ಟಿದೆ ಧರ್ಮಸ್ಥಳ? ಫುಲ್ ಅದನ್ನೇ ತೋರಿಸ್ತಾ ಇದ್ದೀರಾ. ಧರ್ಮಸ್ಥಳದಲ್ಲಿ ಆಗ್ತಾ ಇರ್ತಕ್ಕಂಥ ಇಂಚಿಂಚು ಮಾಹಿತಿಗಳನ್ನೇ ತೋರಿಸ್ತಾ ಇದ್ದೀರಿ. ದರ್ಶನ್ ಅವರ ವಿಚಾರದಲ್ಲಿ ತೋರಿಸ್ತಾ ಇರ್ತಕ್ಕಂಥ ಕಾಳಜಿ ಬೇರೆ ಯಾವುದೇ ಕೇಸಿನಲ್ಲೂ ಕೂಡ ಈ ತರದಲ್ಲಿ ಇರಲ್ಲ. ಯಾವುದು ಮೇಡಮ್, ಇಲ್ಲಿ ದರ್ಶನ್ ಅವರ ವಿಚಾರ ನೋಡಿ, ದರ್ಶನ್ ಅವರು ಫ್ಯಾನ್ಸ್ ಗಳಾಗಿ ಮಾಡಿದ್ರು, ದರ್ಶನ್ ಅವ್ರ ಫ್ಯಾನ್ಸ್ ಗಳಿಗೆ ಮಾಡಿದ್ರು, ದರ್ಶನ್ ಅವ್ರ ಹಂಗ್ ಮಾಡಿದ್ರು. ಬೇಡ, ಟು ದ ಪಾಯಿಂಟ್ ಉತ್ತರ ಕೊಡಿ. ಯಾವ ಕೇಸನ್ನ ಮಾಧ್ಯಮಗಳು ಬಿಟ್ಟಿದೆ? ರಿಪಬ್ಲಿಕ್ ಕನ್ನಡ ಒಂದೇ ಅಲ್ಲ, ನೀವೇ ಹೇಳಿದ್ರಿ. ದರ್ಶನ್ ಅವ್ರನ್ನ ಕೇಸ್ ನೋಟಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು ನಾನು. ಯಾವ ಕೇಸ್ ಯಾವುದು ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಬಂತು, ನಾವು ಕವರ್ ಮಾಡಿದ್ವಿ. ಧರ್ಮಸ್ಥಳದ್ದು ಕವರ್ ಮಾಡಿದ್ವಿ. ನಿಮಗ್ ಗೊತ್ತಾ ಸರ್, ಧರ್ಮಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ ಅದ್ರ ಇಂಚಿಂಚು ಕವರೇಜ್ ರಿಪಬ್ಲಿಕ್ ಕನ್ನಡದಲ್ಲಿ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಬಂದ ದಿನ ಮಾತ್ರ ಬೆಳಗ್ಗೆ 10ರಿಂದ ರಾತ್ರಿ 8ರವರೆಗೆ ಸುದ್ದಿ ಪ್ರಸಾರದಲ್ಲಿ 50% ಧರ್ಮಸ್ಥಳ, 50% ದರ್ಶನ್. ಐ ಚಾಲೆಂಜ್ ಯು. ಆ ಬೆಳಗ್ಗೆ 10ರಿಂದ 8ರ ಸಮಯದಲ್ಲಿ 50% ದರ್ಶನ್, 50%
ಯಾವುದು ಧರ್ಮಸ್ಥಳ ಧರ್ಮಸ್ಥಳ? ಅಂತ ಯಾಕಂದ್ರೆ ಡೆವಲಪ್ಮೆಂಟ್ ಇದ್ದ ಸುದ್ದಿ ಅದು. ಅದೊಂದೇ. ಆ ದಿನದ ಡೆವಲಪ್ಮೆಂಟ್ ಅದೊಂದೇ ಅಲ್ಲ. ಬೆಳಗ್ಗೆ 6ರಿಂದ 10ರವರೆಗೆ, ರಾತ್ರಿ 8ರಿಂದ 12ರವರೆಗೆ ದರ್ಶನ್ ಧರ್ಮಸ್ಥಳ ಬಿಟ್ಟು ಬೇರೆ ಎಲ್ಲಾ ಪ್ರಕರಣಗಳನ್ನ ಪ್ರೈಮ್ ಟೈಮ್ ಅಲ್ಲಿ ಕವರ್ ಮಾಡಿದೀವಿ. ಇನ್ನೇನಾಗ್ಬೇಕು ನಿಮ್ಗೆ?